ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಯಕನಹಟ್ಟಿ. ವಾರದ ವಿಜ್ಞಾನದ ಪ್ರಯೋಗದ ಉದ್ದೇಶ ಜಲಚಕ್ರ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಕಂಡುಹಿಡಿಯುವುದು. ಅಗತ್ಯ ಸಾಮಗ್ರಿಗಳು: ಒಂದು ಗಾಜಿನ ಲೋಟ, ಬಿಸಿಯಾದ ನೀರು, ಒಂದು ಚಿಕ್ಕದಾದ ತಟ್ಟೆ, 7-8 ಐಸ್ ತುಂಡುಗಳು. ಪ್ರಯೋಗ ಮಾಡುವ ವಿಧಾನ: ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಇದರಲ್ಲಿ ಅರ್ಧದಷ್ಟು ಬಿಸಿಯಾದ ನೀರನ್ನು ಹಾಕಬೇಕು. ನಂತರ ಈ ಲೋಟದ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ 7-8 ಐಸ್ ತುಂಡುಗಳನ್ನು ಹಾಕಬೇಕು. 10ರಿಂದ 15 ನಿಮಿಷಗಳ ನಂತರ ಲೋಟದೊಳಗೆ ಆಗಿರುವ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಪ್ರಯೋಗದ ಫಲಿತಾಂಶ: ಲೋಟದ ಒಳಭಾಗದಲ್ಲಿ ಸುತ್ತಲೂ ಸೂಕ್ಷ್ಮವಾದ ನೀರಿನ ಹನಿಗಳು ರೂಪುಗೊಂಡಿರುತ್ತವೆ. ಇಲ್ಲಿ ನೀರಾವಿಯು ಆವಿಕರಣ ಮೇಲಕ್ಕೆ ಹೋಗುತ್ತದೆ. ಮೇಲೆ ಐಸ್ ತುಂಡುಗಳಿರುವ ಕಾರಣ ನೀರಾವಿ ತಂಪಾಗಿ ಮತ್ತೆ ಸೂಕ್ಷ್ಮವಾದ ನೀರಿನ ಹನಿಗಳಾಗುತ್ತವೆ. ಇದೇ ಸಾಂದ್ರೀಕರಣ. ಬಹಳ ತಂಪಾದಾಗ ಭಾರವಾದ ಹನಿಗಳು ಮತ್ತೆ ಲೋಟದೊಳಗೆ ಬೀಳುತ್ತಿವೆ. ಹೀಗೆ ನಮ್ಮ ವಾತಾವರಣದಲ್ಲಿ ಕೆರೆ, ಕೊಳ, ನದಿ ಹಾಗೂ ಸಮುದ್ರದಲ್ಲಿನ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗಿ ಮೇಲೇರುತ್ತದೆ. ಮೇಲೆ ಹೋದಂತೆ ತಂಪಾಗಿ ಸಾಂದ್ರೀಕರಣಗೊಳ್ಳುತ್ತದೆ. ಇದನ್ನೇ ನಾವು ಮೋಡ ಎನ್ನುತ್ತೇವೆ. ಈ ಮೋಡ ಗಾಳಿಯಿಂದ ತಂಪಾಗಿ ಭಾರವಾದ ದೊಡ್ಡ ದೊಡ್ಡ ಹನಿಗಳು ಮಳೆಯ ರೂಪದಲ್ಲಿ ಭೂಮಿಗೆ ಬೀಳುತ್ತವೆ. ಇದನ್ನೇ ನಾವು ಜಲಚಕ್ರ ಎನ್ನುತ್ತೇವೆ.